ಹೊಸಪೇಟೆ ಎಪಿಎಂಸಿ ಬಳಿ ಭರ್ಜರಿ ಪೊಲೀಸ್ ದಾಳಿ, ಅಕ್ರಮ ದಂಧೆ ಬಯಲು, 3 ಲಾಡ್ಜ್ ಮಾಲೀಕರ ಬಂಧನ. ಮೂವರು ಮಹಿಳೆಯರ ರಕ್ಷಣೆ, 4 ಗ್ರಾಹಕರು ಸೇರಿ ಒಟ್ಟು 7 ಜನ ಪೊಲೀಸ್ ವಶಕ್ಕೆ. ತರಕಾರಿ ಮಾರುಕಟ್ಟೆಗೆ ಬರುವ ರೈತರನ್ನೇ ಗುರಿಯಾಗಿಸಿಕೊಂಡು ನಡೆಯುತ್ತಿತ್ತು ಕರಾಳ ದಂಧೆ. ಅಕ್ರಮ ಚಟುವಟಿಕೆ, 17 ವರ್ಷದ ಅಪ್ರಾಪ್ತ ಬಾಲಕನನ್ನ ದುರ್ಬಳಕೆ ಮಾಡಿಕೊಂಡಿದ್ದ ಲಾಡ್ಜ್ ಮಾಲೀಕರು. ಹೊಸಪೇಟೆ ನಗರದ ಹೃದಯ ಭಾಗದಲ್ಲಿ ಭೀಕರ ಅಕ್ರಮ ದಂಧೆಯೊಂದು ಬಯಲಾಗಿದೆ. ಹೌದು, ನಗರದ ಎಪಿಎಂಸಿ ಆವರಣದಲ್ಲಿರುವ ಲಾಡ್ಜ್ ಒಂದರ ಮೇಲೆ ಪೊಲೀಸರು ಭರ್ಜರಿ ದಾಳಿ ನಡೆಸಿದ್ದು ಅನೈತಿಕ ಚಟುವಟಿಕೆ ನಡೆಸುತ್ತಿದ್ದ ಜಾಲವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ 3 ಲಾಡ್ಜ್ ಮಾಲೀಕರು ಸೇರಿದಂತೆ ಹಲವರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹೊಸಪೇಟೆಯ ಎಪಿಎಂಸಿ ಬಳಿ ಇರೋ ಬಾಲಾಜಿ ಲಾಡ್ಜ್ ಮೇಲೆ ಪೊಲೀಸರು ಮತ್ತು ಒಳನಾಡಿ ಸಂಘಟನೆಯ ಸಿಬ್ಬಂದಿ ಜಂಟಿಯಾಗಿ ಈ ಕಾರ್ಯಾಚರಣೆ ನಡೆಸಿದ್ದಾರೆ. ದಾಳಿಯ ವೇಳೆ ಅಕ್ರಮ ಕೂಪದಲ್ಲಿದ್ದ 3 ಸಂತ್ರಸ್ತ ಮಹಿಳೆಯರನ್ನ ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ದಂಧೆಯಲ್ಲಿ ತೊಡಗಿದ್ದ 3 ಲಾಡ್ಜ್ ಮಾಲೀಕರನ್ನ ಅರೆಸ್ಟ್ ಮಾಡಲಾಗಿದ್ದು, ಸ್ಥಳದಲ್ಲಿದ್ದ 4 ಗ್ರಾಹಕರು ಸೇರಿದಂತೆ ಒಟ್ಟು 7 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಪೊಲೀಸ್ ತನಿಖೆಯಲ್ಲಿ ಅತ್ಯಂತ ಆಘಾತಕಾರಿ ವಿಷಯವೊಂದು ಹೊರಬಿದ್ದಿದೆ. ತರಕಾರಿ ಹಾಗೂ ವ್ಯಾಪಾರಕ್ಕಾಗಿ ಎಪಿಎಂಸಿ ಮಾರುಕಟ್ಟೆಗೆ ಬರುವ ಬಡ ರೈತರನ್ನೇ ಟಾರ್ಗೆಟ್ ಮಾಡಿ ಲಾಡ್ಜ್ ಮಾಲೀಕರು ಈ ಜಾಲ ನಡೆಸುತ್ತಿದ್ದರು. ಅಷ್ಟೇ ಅಲ್ಲ, ಅಮಾಯಕ ರೈತರನ್ನ ಲಾಡ್ಜ್ಗೆ ಕರೆತರುವ ಕೆಲಸಕ್ಕೆ ಹಾಗೂ ಅಕ್ರಮ ಸರಬರಾಜು ಜಾಲಕ್ಕೆ 17 ವರ್ಷದ ಅಪ್ರಾಪ್ತ ಬಾಲಕನನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದರು ಎಂದು ಕೇಳಿಬರುತ್ತಿದೆ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.